ಆನ್ಲೈನಲ್ಲಿ ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು, ಗೃಹಿಣಿಯಾಗಿದ್ರು ಕೂಡ ಮನೆಯಿಂದ ಕೆಲಸ ಹೇಗೆ ಮಾಡ್ಬೋದು, ಸ್ಟೂಡೆಂಟ್ಸ್ ಇದ್ರೆ ನಿಮ್ಮ ಓದನ್ನ ನಿಲ್ಲಿಸದೆ ಯಾವ ಥರ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೋಬೇಕು, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಅಂದ್ರೆ ಏನು, ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಮಾಡಿ ದುಡ್ಡನ್ನ ಹೇಗೆ ಸಂಪಾದನೆ ಮಾಡಬೇಕು, ಈ ಥರದ ಸಾಕಷ್ಟು ಪ್ರಶ್ನೆಗಳಿಗೆ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಇವ್ರು ಯಾರು ಅಂತ ನಿಮಗೆ ಇಂಟ್ರೊಡಕ್ಷನ್ ವಿಡಿಯೋ ಕೊಡ್ಬೇಕಾಗಿಲ್ಲ. ಇನ್ ಕೇಸ್ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಅಂಬೆಗಾರಿರುವಂತ ಮಕ್ಕಳಾಗಿದ್ರೆ ಇವ್ರ ಹೆಸರು ಶ್ರೀಮತಿ ಮಹಾಲಕ್ಷ್ಮಿ ಕಂಬಾರ್ ಅಂತ. ಇವರು ಒಬ್ಬ ಫೇಮಸ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಇರ್ತಾರೆ. ಓಕೆ, ಅವರ ಪ್ರೊಫೈಲ್ ಲಿಂಕ್ನ ಕೊಟ್ಟಿದ್ದೀವಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇವತ್ತು ಅವರಿಂದ ತಿಳ್ಕೊಳ್ಳೋಣ ಅವರ ಈ ಒಂದು ಜರ್ನಿ ಹೇಗಾಯ್ತು ಮತ್ತು ಇದರಿಂದ ಅವ್ರ ಲೈಫಲ್ಲಿ ಏನೇನು ಬದಲಾಗಿದೆ ಅಂತ ಒಂದ್ಸಲ ತಿಳ್ಕೊಳ್ಳೋಣ. ಓಕೆ, ಮಹಾಲಕ್ಷ್ಮಿ ಅವರೇ ನಮಸ್ಕಾರ. ನಮ್ಮ ಲರ್ನರ್ಸ್ ಒಂದು ಸಾಧಕರ ವೇದಿಕೆ ಮೂಲಕ ಯಂಗ್ಸ್ಟರ್ಸ್ಗೆ ಮತ್ತು ಸಾಕಷ್ಟು ಗೃಹಿಣಿಯರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ನಮ್ಮ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ. ಹಾಗಾಗಿ ನಿಮ್ಮ ಬಗ್ಗೆ ಸ್ವಲ್ಪ ಕಿರುಪಡಿಸಿ ನಮ್ಮ ವೀಕ್ಷಕರಿಗೆ. ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಮಹಾಲಕ್ಷ್ಮಿ ಕಂಬಾರ್ ಮಾತಾಡತ್ತೀನಿ. ಇವು ಹೆಂಗ್ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರ ನಾರ್ಮಲ್ ಆಗಿ ಅವಾಗ ಎಲ್ಲಾ ವಿಡಿಯೋಗಳು ನೋಡ್ತಿದ್ವಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಆಗಿದ್ರಿಂದ ನಾವು ಸ್ವಲ್ಪ ಏನಾರ ಮಾತಾಡಿದ್ರು ಸ್ವಲ್ಪ ಕಾಮಿಡಿನೇ ಅನ್ಸುದ್ರಿ ಅದು. ಹಿಂಗಾಗಿ ಊರ್ ಕಡೆ ಎಲ್ಲ ಹೆಣ್ಮಕ್ಳು ಹೆಂಗ್ ಮಾತಾಡ್ತಿರ್ತಾರ ಹಂಗ ನಾನ್ ಮಾತಾಡೋದ ಒಂದೇನೋ ಪಂಚ್ ಬರ್ತಿರ್ತಾವ ಅಂತಿರ್ತಾರ್ರಿ. ಸೊ ಅದ್ರಿಂದ ಹಂಗ ಮಾತಾಡ್ಕೊಂತ ಒಂದು ಏನೋ ನಮ್ ನಾದಿನಿ ಮಗ ಬಂದಿದ್ರಿ, ಅವ್ನಿಗೆ ಬೈಯಾಗದಿದ್ದ. ನಮ್ಮ ಮನ್ಯಾಗ ನಮ್ಮ ತಮ್ಮ ಅಂದ ಇದನ್ನ ಇಟ್ಕೊಂಡು ಯಾಕೆ ವಿಡಿಯೋ ಮಾಡಬಾರ್ದು, ನಾವು ಸ್ಟಾರ್ಟ್ ಮಾಡಬಾರ್ದು ಅಂತಂದಾರೆ. ನಂದ ಈ ತರ ಬೇಗಳ ಎಲ್ಲ ಬೈದ್ರ ಜನ ಏನೋ ಕೆಟ್ಟದಾಗ ಕಮೆಂಟ್ ನಿನ್ ಬೇಗಳು ಯಾರು ಹಾಕಂಗಿಲ್ಲ, ನೀ ಸುಮ್ನೆ ಮಾಡು ಅಂತ ಹೇಳಿದ್ವಿ. ಅಂದ್ರೆ ಸರಿಯಪ್ಪ ಮಾಡೋನ್ ತಗೋ ಅಂತ ಸುಮ್ನೆ ಒಂದು ನಾರ್ಮಲ್ ಆಗಿ ಕಿಟಕಿ ಒಳಗೆ ಒಂದು ವಿಡಿಯೋ ನಾ ಮಾಡಿ ಹಾಕಿದ್ರಿ. ಆ ವಿಡಿಯೋ ಹೆಂಗ್ ವೈರಲ್ ಐತಂದ್ರೆ ಟಿಕ್ಟಾಕ್ ಒಳಗ ಒಳ್ಳೊಳ್ಳೆ ಕ್ರಿಯೇಟರ್ಗಳು ಎಲ್ಲಾ ನೋಡಕ್ ಸ್ಟಾರ್ಟ್ ಮಾಡಿದ್ರಿ. ನಮ್ಮ ಬಸು ಹಿರೇಮಠ ಅವ್ರು ಭಾಳ ಫೇಮಸ್ ಇದ್ರಿ ಇವಾಗ. ಅವರು ಇನ್ನು ಕೆಲವು ಫಿಲ್ಮ್ ಆಕ್ಟರ್ಗಳು ಎಲ್ಲಾರು ಕೂಡ ಮಾಡಾಕತ್ತಿರ್ರಿ. ಸೊ ಅದರಿಂದ ನೋಡಿ ನನಗೂ ಬಹಳ ಖುಷಿ ಆಯ್ತು, ಯಾಕೆ ಮಾಡಬಾರ್ದು ಮುಂದೆ ಹಂಗೆ ಅಂತೇಳಿ. ಒಂದರಿಂದಾಗ ಇಲ್ಲಾಂದ್ರೂ ಒಂದು 7-8 ಮಿಲಿಯನ್ ವ್ಯೂಸ್ ಹೋಗಿದ್ರಿ ಅವಾಗಿನ ಟೈಮ್ನಾಗ. ಸೊ ನನಗೂ ಬಹಳ ಖುಷಿ ಆಯ್ತು. ಅದರಿಂದ ನಾನು ಹಂಗ ಒಂದು ಮನಿ ಒಳಗೆ ಹೆಣ್ಮಕ್ಳದ್ದು ಏನ್ ನಡೀತಿರ್ತೈತಿ, ಮೇಕಪ್ ಮಾಡ್ಕೋಬೇಕು ಅನ್ನೋದೇನಿಲ್ರಿ. ನಮ್ಮ ನಿಜ ಜೀವನದಾಗ ಏನ್ ನಡೆದಿರ್ತಾರ ಅದ ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರ ಜನ ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರ. ಆಮೇಲೆ ಫಾಲ್ತು ಅಂದ್ರೆ ಯಾವ್ದೇ ರೀತಿ ಕೆಟ್ಟದಾಗ ಇರಬಾರ್ದ್ರಿ. ಆಲ್ಮೋಸ್ಟ್ ಹುಡುಗಿಯರು ಬಟ್ಟೆ ಆ ತರ ಉಟ್ಕೊಂಡು ಈ ತರ ಆ ತರ ಏನೂ ಇಲ್ರಿ. ಸಪೋರ್ಟ್ ಜನ ಮಾಡ್ತಾರ. ಹೆಂಗಂದ್ರೆ ಮೈ ತುಂಬ ಬಟ್ಟೆ ಹಾಕೋಬೇಕು, ನಾರ್ಮಲ್ ಆಗಿ ಇದ್ದಂಗ್ ಮಾಡಿದ್ರು ಜನ ಸಪೋರ್ಟ್ ಮಾಡ್ತಾರ. ಆಮೇಲೆ ಒಳ್ಳೆ ಕಂಟೆಂಟ್ ಇದ್ರೆ ಇನ್ನೂ ಸಪೋರ್ಟ್ ಮಾಡ್ತಾರೆ. ಓಕೆ, ಇವಾಗ ನೀವೇ ಕೇಳಿರೋ ಪ್ರಕಾರ ಯಾವುದೇ ತರದ ಎಕ್ಸ್ಪೆನ್ಸಸ್ ಇದ್ರಲ್ಲಿ ಇರಲ್ಲ. ಅಥೆಂಟಿಸಿಟಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದೇ ಮಾಡಬೇಕು ಇದೇ ಮಾಡಬೇಕು ಅಂತಿಲ್ಲ, ನಿಮಗೆ ಏನು ಇಷ್ಟ ಆಗುತ್ತೆ ಅದ್ರ ಮೇಲೆನೆ ಮಾಡ್ಬೋದು. ಇದರಲ್ಲಿ ಸಕ್ಸಸ್ ಸಿಗಬೇಕು ಅಂದ್ರೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಏನಿದೆ ಅಂದ್ರೆ ನಿಮ್ಮ ತನನ ಕಂಡುಕೊಳ್ಳೋದು. ಇವಾಗ ಮಹಾಲಕ್ಷ್ಮಿ ಅವರು ಯಾಕೆ ಫೇಮಸ್ ಆದ್ರು ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಹರ್ ಅಥೆಂಟಿಸಿಟಿ. ರೀಲ್ಸ್ ಬೇರೆಯವ್ರು ಮಾಡ್ತಾ ಇಲ್ವಾ? ಡೆಫಿನೆಟ್ಲಿ ಮಾಡ್ತಾ ಇದ್ದಾರೆ. ವಿಡಿಯೋಸ್ ಬೇರೆದವ್ರು ಮಾಡ್ತಾ ಇಲ್ಲ, ಸಾಕಷ್ಟು ಜನ ಹುಡುಗಿರು ಮಾಡ್ತಿದ್ದಾರೆ. ಬಟ್ ಅಂಥವ್ರಲ್ಲಿ ಎಷ್ಟು ಜನ ಫೇಮಸ್ ಆಗ್ತಾರೆ, ಎಷ್ಟು ಜನರಿಗೆ ಈ ಗೌರವ ಸಿಗುತ್ತೆ. ಓಕೆ, ಈಗ ಗೌರವ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಅವ್ರು ಯಾವುದೇ ಕೆಲಸ ಮಾಡಲಿ ರೆಸ್ಪೆಕ್ಟ್ ಅನ್ನೋದು ಎಲ್ರಿಗೂ ಸಿಗ್ಲೇಬೇಕು. ಅದು ನಮ್ಮ ಹಕ್ಕು ಅಂತ ಎಲ್ರಿಗೂ ಗೊತ್ತು. ಮಹಾಲಕ್ಷ್ಮಿ ಈ ಒಂದು ಕ್ರಿಯೇಟರ್ ಆಗಿ ನೀವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಲೈಫಲ್ಲಿ ಏನೇನು ಬದಲಾವಣೆ ಆಯ್ತು? ಜನ ಗುರ್ತಕ್ ಸ್ಟಾರ್ಟ್ ಮಾಡಿದ್ರು. ಜನ ಹೆಂಗ್ ಗುರುತಿಸ್ತಾರ ಅಂದ್ರೆ ಎಲ್ಲಿ ಹೋಗಿ ನಿಂತ್ರು ಮಹಾಲಕ್ಷ್ಮಿ ಅಕ್ಕ, ಮುದುಕರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಯಾರೇ ಆಗಿರ್ಬೋದು, ಅಕ್ಕ ಅನ್ನೋದು ಒಂದೊಂದು ಪದ ಅದಲ್ರಿ. ಪ್ರತಿಯೊಬ್ರು ಅದು ಎಷ್ಟು ಕೊಟ್ಟರು ಸಿಗಂಗಿಲ್ಲ. ಪ್ರತಿಯೊಬ್ರು ಅಕ್ಕ ಇಲ್ಲಾಂದ್ರೆ ನಮ್ಗೆ ಮಾತಾಡೋದೇ ಇಲ್ಲ. ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಅಂದ್ರ ಒಂದು ಲೆವೆಲ್ಲೇ ಚೇಂಜ್ ಆಗ್ಬಿಡ್ತದ್ರಿ ಅದು. ನಾ ಎಲ್ಲೇ ಹೋಗ್ಲಿ ಆಮೇಲೆ ಮುಖಕ್ಕೆ ಕಟ್ಕೊಂಡು ಹೋಗ್ಬೇಕಾಕತ್ರಿ. ನಾವು ಊರಿಗೆ ಹೋದ್ರೆ ಹೋಗಿದ್ದು ಗೊತ್ತಾಯ್ತಂದ್ರ ಎಲ್ಲಾ ಜನ ಫೋನ್ ಮಾಡೋದಾಗ್ಲಿ, ಆಮೇಲೆ ನಮ್ಮ ಊರಿಗೆ ಬರೋದಾಗ್ಲಿ ಭಾಳ ಅಂದ್ರ ಭಾಳ ಇಷ್ಟಪಡ್ತಾರ್ರಿ. ಆಮೇಲೆ ಎಲ್ಲೇ ನಿಂತ್ರು ಮಹಾರಾಷ್ಟ್ರಕ್ಕ ಅಂದ್ರೆ ಭಾಳ ಹಾಕ್ತಾರಿ ಕರ್ನಾಟಕದಾಗ ಹೋದ್ರೆ. ಓಕೆ, ಈಗ ನಿಮ್ಮ ಪ್ರಾಪರ್ ಯಾವ್ದು, ನಿಮ್ಮ ಊರ್ ಯಾವ್ದು? ಇವಾಗ ನೀವಿರೋದು ಪುಣಾದಲ್ಲಿ. ಇವ್ರನ್ನ ಹುಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನಾನು ಬಿಜಾಪುರದಲ್ಲಿ ಇರ್ತೀನಿ, ಇವ್ರು ಹುಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಥ್ಯಾಂಕ್ಸ್ ರೀ. ಅದು ನಿಮ್ ಗುಣ ಏನೋ ಹೇಳ್ಬೇಕು, ಅದು ನಿಮ್ಮ ಅಚೀವ್ಮೆಂಟ್ ಇರೋದು, ನನ್ನ ಗುಣ ಅಲ್ಲ. ಯಾಕಂದ್ರೆ ನಮ್ಮ ಭಾಗದ ಜನರು, ಎಸ್ಪೆಷಲಿ ಉತ್ತರ ಕರ್ನಾಟಕದ ಜನರು ಅಥವಾ ಕನ್ನಡಿಗರು ಹೆಚ್ಚಾಗಿ ಅದ್ರಲ್ಲಿ ಏನಿದೆ, ಅದ್ರಾಗ ಯಾಕೆ ಕೆಲಸ ಮಾಡ್ತೀರಿ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ಅಂತಾರೆ. ಇದು ಟೈಮ್ ವೇಸ್ಟ್ ಅಲ್ಲ, ಇದು ಲೈಫ್ ಚೇಂಜಿಂಗ್ ಕರಿಯರ್ ಮಾಡುವಂತ ಒಂದು ಟೈಮ್ ಇದೆ.
ಓಕೆ. ಇದು ಇನ್ನೊಂದು ಈಗ ಮಾತು ಹೇಳಿದಕ್ಕೆ ನಾವು ಮಾತಾಡೋಕೆ ಇಷ್ಟಪಡ್ತೀನಿ. ಜನ ಯಾರೋ ನಮ್ಮ ರಿಲೇಷನ್ದಾಗೆ ಭಾಳ ಜನ ಕೆಟ್ಟದಾಗೂ ಮಾತಾಡೋರು ಇರ್ತಾರೆ. ಬಟ್ ನಮ್ಮ ಫೋಕಸ್ ಏನಿರ್ಬೇಕು, ಒಳ್ಳೇದಾಗಿರ್ಬೇಕು. ಸುಮ್ ವಿಡಿಯೋ ಮಾಡೋದಂದ್ರೆ ವಿಡಿಯೋ ಮಾಡೋದಲ್ಲ. ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡಿದಾಗ 10 ಸಲ ಯೋಚನೆ ಮಾಡ್ತೀನಿ ರೀ ನಾನು, ಇದ್ರಾಗ ಏನು ಕೆಟ್ಟು ಮಾತಾಡೋವನ್ನ. ಕಾಮಿಡಿಯಾಗಿ ನಮ್ಮ ಉತ್ತರ ಕನ್ನಡ ಭಾಷೆದಾಗ ಬೈತೀವಿ, ಓಕೆ, ಸೊಳ್ಳೆ ಮಗ ಅದು ಇದು ಇವೆಲ್ಲ ನಾರ್ಮಲ್ ಭಾಷೆ ರೀ ನಮ್ಮ ಕಡೆ. ಬಟ್ ಆ ರೀತಿನೂ ನಾನು ಯೂಸ್ ಮಾಡಿಲ್ಲ. ಇವ ಹಾಟ್ಯ ಕುರ್ಸಾಲೆಗಳ ಜಾಸ್ತಿ ನಂದು ಫೇಮಸ್ ಖರೇನೆ ಅನ್ನೋದೊಂದ್ರಿ. ಆಮೇಲೆ ಕಿಸಬಾಯಿ ನಾರ್ಮಲ್ ಆಗಿ 2 ಬೇಗಳಂತೂ ಇದೇ ಇರ್ತಾವ. ಆಮೇಲೆ ಒಳ್ಳೆದ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಿದ್ರಲ್ಲ ನಿಮ್ಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಕೊಡ್ತಾರ. ಆಮೇಲೆ ರಿಲೇಷನ್ಗಳು ಕೆಲವೊಬ್ರು ಇರ್ತಾರೆ, ವಿಡಿಯೋ ಮಾಡೋದ್ಲು ಹಂಗ ಹಿಂಗ. ಎಷ್ಟೋ ಜನ ನಮ್ಮ ರಿಲೇಷನ್ ಒಳಗ ನಮ್ಮ ಮನಿಗೊಳದಾಗ ಇಷ್ಟ ಆಗಿಲ್ರಿ ನಾನು ಸ್ಟಾರ್ಟಿಂಗ್ ಎಲ್ಲ ಮಾಡಿದಾಗ. ಬಟ್ ನಾನು ತಲೆ ಕೆಡಿಸ್ಕೊಂಡಿಲ್ರಿ. ನಮ್ಮ ಮನ್ಯಾಗ ನನ್ನ ಗಂಡ, ನಮ್ಮ ಅತ್ತಿ ಮಾವ ಎಲ್ಲ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರಿ. ಅತ್ತಿ ಮಾಡು ಅಂತೇಳಿ ನಾರ್ಮಲ್ ಆಗಿ ಹೆಂಗ್ ವಿಡಿಯೋ ಮಾಡ್ಕೊಂತ ಈ ಮಟ್ಟಿಗೆ ಯಾವಾಗ ಬಂದು ಕೂತಿರೋ ನಮಗೆ ಗೊತ್ತಾಗಲಿಲ್ಲ. ಬಟ್ ಒಳ್ಳೆ ಕಂಟೆಂಟ್ ಇದ್ರೆ ಜನ ಗ್ಯಾರಂಟಿ ಸಪೋರ್ಟ್ ಮಾಡ್ತಾರೆ 100%. ಇದನ್ನ ಮಾತ್ರ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾಕಂದ್ರೆ ಅವ್ರು ಹೇಳಿರೋ ಪ್ರಕಾರ 4 ಜನ ಏನಂತಾರೆ, ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡು ಕೂತ್ರೆ ನೀವು ಯಾವತ್ತೂ ಮುಂದೆ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಏನಾದರೂ ಮಾಡಿದ್ರು ಜನ ಅಂತಾರೆ, ಮಾಡದೇ ಇದ್ರೆ ಏನು ಮಾಡೋದಿಲ್ಲ ಅಂತಾನೂ ಅಂತಾರೆ. ಓಕೆ, ಸೊ ಬೆಟರ್ ಡೂ ಸಮಥಿಂಗ್ ಆ್ಯಂಡ್ ಗೆಟ್ ಟು ಲಿಸನ್. ಇಗ್ನೋರ್ ಮಾಡೋದನ್ನ ಕಲ್ತ್ಬಿಡಿ. ಅವಾಗ ಆಟೋಮೆಟಿಕಲಿ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ನೀವು ಬೆಳೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಇವಾಗ ಮನಸ್ಸಿಗೆ ಈಗ ನಿಮ್ಮ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಅಂತ ಬಂದರೆ, ಸೊ ಇಫ್ ಯು ಡೋಂಟ್ ಮೈಂಡ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನೀವು ಯಾವ ಡಿಗ್ರಿ ಮುಗಿಸಿದ್ದೀರಾ, ಆಮೇಲೆ ಇದನ್ನೆಲ್ಲ ಮಾಡೋದಕ್ಕೆ ನಿಮ್ಗೆ ಏನೇನು ಕ್ವಾಲಿಫಿಕೇಶನ್ ಇದೆ, ಯಾವ್ಯಾವ ಸರ್ಟಿಫಿಕೇಟ್ಸ್ ತೊಗೊಂಡಿದ್ದೀರಾ, ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ? ನಾನು ಕರೆ ಹೇಳ್ಬೇಕಂದ್ರೆ ಸಾಲಿನೇ ಕಲ್ತಿದ್ದು. ಓಕೆ. ಹೆಂಗ್ ಕಲ್ತಿಲ್ಲ ಅಂದ್ರಿ, 6th ಸ್ಟ್ಯಾಂಡರ್ಡ್ಗೂ ಹೋಗ್ತಿದ್ದೇರಿ. ಅಂದ್ರೆ ಸ್ಕೂಲ್ ಕಲಿಬೇಕನ್ನೋದು ಭಾಳ ನನಗೆ ಇದು ಇತ್ರಿ. ಬಟ್ 6th ಸ್ಟ್ಯಾಂಡರ್ಡ್ ಹೋಗ್ತಿದ್ದೆ, ನಮ್ಮ ಮಮ್ಮಿಯವ್ರು ತೀರ್ಕೊಂಡ್ರಿ. ನಮ್ಮ ಪಪ್ಪ ಸ್ವಲ್ಪ ಮನೆ ಪರಿಸ್ಥಿತಿಗೋಸ್ಕರ ಕಲಿಯೋಕ್ಕಾಗಲಿಲ್ಲ. 8th ಹಚ್ಚಿದೆ ರೀ. ಬಟ್ ನನಗದು ಮೈಂಡ್ನಾಗ ನಮ್ಮ ಮಮ್ಮಿಯವ್ರದ್ದೊಂದು ಇದು, ಆಮೇಲೆ ಸಣ್ಣಕ್ಕಿದ್ದು ಹಿಂಗಾಗಿ ನನಗೆ ಏನೂ ಹೊಳಿಲಿಲ್ರಿ. ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡಕ್ಕಾಗಿಲ್ಲ, ಮದುವೆನೇ ಮಾಡಿಕೊಟ್ರು. ಹೀಗಾಗಿ ಗಂಡು ಮನೆಯವರು ಭಾಳ ಅಂದ್ರೆ ಭಾಳ ಚಲೋ ಇದ್ರಿ. ಹಿಂಗಾಗಿ ನನಗದು ಸಾಲಿದು ಅಷ್ಟು ತಲೆಗೆ ಬಂದಿಲ್ಲ ನಾನು. ಓಕೆ, ಒಂದು ದೊಡ್ಡ ಪ್ರಶ್ನೆ ಇತ್ತು ಎಲ್ಲರ ಹತ್ರ. ನಾನು ಸೆಲೆಬ್ರಿಟಿ ಆಗಬೇಕು ಅಂದರೆ ನನ್ನ ಹತ್ರ ಗಾಡ್ ಫಾದರ್ಸ್ ಇರಬೇಕು, ನಮ್ಮ ಖಾನದಾನದಲ್ಲಿ ಯಾರಾದರೂ ದೊಡ್ಡವ್ರು ಇರಬೇಕು, ನನ್ನ ತಲೆ ಮೇಲೆ ಕೈ ಇಡೋರು ಇರಬೇಕು. ಆಮೇಲೆ ದುಡ್ಡು ಮಾಡಬೇಕು ಅಂದರೆ, ಫೇಮಸ್ ಆಗಬೇಕು ಅಂದರೆ ಡಿಗ್ರಿ ಇರಬೇಕು, ನಾಲೆಜ್ ಇರಬೇಕು. ಇಂಟರ್ನೆಟ್ ಯುಗ ಇದೆ, 1947 ಬದುಕ್ತಾ ಇಲ್ಲ. ಯು ಡೋಂಟ್ ನೀಡ್ ಎನಿಥಿಂಗ್ ಟು ಬಿಕಮ್ ಫೇಮಸ್, ಯು ಡೋಂಟ್ ನೀಡ್ ಎನಿಥಿಂಗ್ ಟು ಸ್ಟಾರ್ಟ್ ಯುವರ್ ಬಿಸ್ನೆಸ್ ಆನ್ಲೈನ್. ಓಕೆ, ಈಗ ಇದನ್ನ ಟೈಮ್ ಪಾಸ್ ಆಗಿ ಶುರು ಮಾಡಿದ್ರಿ, ಇಂಟ್ರೆಸ್ಟ್ ಬಂತು, ಮತ್ತೆ ಬೆಳೆಸಿದ್ರಿ. ಅದು ಯಾವಾಗ 2,80,000 ಸಬ್ಸ್ಕ್ರೈಬರ್ಸ್, 2,80,000 ಫಾಲೋವರ್ಸ್ ಇಸ್ ನಾಟ್ ಅ ಜೋಕ್ ಗೈಸ್. ಓಕೆ, 7,80,000 ಫಾಲೋವರ್ಸ್ ಇದ್ದಾರೆ ಅಂದ್ರೆ ಅವ್ರು ಮಾಡಿರೋ ಯಾವುದೇ ಒಂದು ಕಂಟೆಂಟ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಮೆಟಾ ಆಗಿರ್ಬೋದು, ಅಟ್ಲೀಸ್ಟ್ 30% ಅವ್ರ ಫಾಲೋವರ್ಸ್ ತೋರಿಸುತ್ತೆ. ದಿಸ್ ಇಸ್ ಹೌ ಅಲ್ಗಾರಿದಮ್ ವರ್ಕ್ಸ್. 3,00,000 30% ಅಂದರೆ 3,90,000 ಜನ. ಅಂದರೆ ವಿದೌಟ್ ಇವನ್ ಸ್ಪೆಂಡಿಂಗ್ ಅ ಸಿಂಗಲ್ ಪೆನ್ನಿ, ₹1 ಖರ್ಚು ಮಾಡಿದೆ ಅವ್ರು ಮಾಡಿರೋ ಯಾವುದೇ ಒಂದು ವಿಡಿಯೋ ಅಟ್ಲೀಸ್ಟ್ 90,000 ಜನರಿಗೆ ಇಂಟರ್ನೆಟ್ ಫ್ರೀ ಆಗಿ ತೋರಿಸುತ್ತೆ. ಆ್ಯಂಡ್ ದಿಸ್ ಇಸ್ ಅವರ್ ಲೆಗಸಿ. ಇದನ್ನು ಅವ್ರು ಸಂಪಾದಿಸಿದ್ದಾರೆ. ಓಕೆ, ಸೊ ಇದರಿಂದ ನಿಮ್ಮ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಏನಾದರೂ ಸಹಾಯ ಆಯ್ತಾ ಅಥವಾ ಆಗ್ತಿಲ್ಲ? ಆಗುತ್ತೆ, ಆಗ್ತಾ ಇದೆ ಅನ್ನೋದು ಕೂಡ ನಿಜವಾಗ್ಲೂ. ಸ್ವಲ್ಪ ಫೈನಾನ್ಸಿಯಲ್ ಪ್ರಾಬ್ಲಮ್ ನನಗೂ ಕೂಡ ಭಾಳ ಐತ್ರಿ, ಪರ್ಸ್ನಲಿ ಆಗಿದ್ದಿತ್ರಿ. ಬಟ್ ಈ ವಿಡಿಯೋದಿಂದ ಹೆಂಗ್ ಸ್ಟಾರ್ಟ್ ಮಾಡಿ ಅಂತ ಒಬ್ಬಳಿಗೆ ತಾಯಿ ಅಂತ ನಾನು ನಂಬಿದ್ದೆ ರೀ. ಆ ಹೆಣ್ಮಗಳು ಬಂದು ನನ್ನ ಲೈಫ್ ಒಳಗ ಬಹಳಷ್ಟು ನನಗೆ ಅಮೌಂಟಿಂದೆಲ್ಲ ಲಾಸ್ ಮಾಡಿ ಹೋದ್ಬಿಡ್ರಿ ಹೆಣ್ಮಗಳು. ಸೊ ಅಷ್ಟು ಇಷ್ಟ ಅಲ್ರಿ, 45 ಲಕ್ಷ, 14 ತೊಲಿ ಬಂಗಾರ ಕಳ್ಕೊಂಡಿನಿ. ಒಂದು ನಂಬಿಕೆ ಅನ್ನೋದು ಇದನ್ನೊಂದು ಹೇಳ್ತೀನಿ ರೀ, ಯಾರಿಗೆ ನಂಬಬೇಕು ಯಾರಿಗೆ ನಂಬರ್ಬೋದು ಅನ್ನೋದು ಸ್ವಲ್ಪ ಮೈಂಡ್ ಒಳಗೆ ಇಟ್ಕೊಂಡು ನಂಬತ್ತು ಬರ್ರಿ. ನಾನು ತಾಯಿ ಅಂತ ನಂಬಿದ್ದೆ, ತಾಯಿ ಪ್ರೀತಿ ಸಿಗ್ಲಾರ ಬಿಟ್ಟಿಗೆ. ಸೊ ಇನ್ನೊಂದು ಹೇಳ್ತೀನಿ, ಅಂಥವ್ರು ಇದ್ದದಕ್ಕೆ ನಾವು ಈ ಮಟ್ಟ ಬಂದು ಬೆಳಿತೀವ್ರಿ. ಸೊ ಆಕೆ ಹಂಗೆ ಮಾಡಿದ್ದಕ್ಕೆ ಸ್ವಲ್ಪ ಡಿಪ್ರೆಷನ್ದಾಗ ಹೋಗಿದ್ದೆ. ನನಗೆ ಒಟ್ಟ ಹಿಂಗೇನು ತಲೆಗೆ ಇರ್ತಿತ್ತಿಲ್ರಿ. ಸೊ ಈ ಒಂದು ಟ್ಯಾಲೆಂಟ್ ಹೆಂಗ್ ಬಂತ ಅನ್ನೋದ ನಾನು ಒಳಗೊಂದು ಆಕೆಗೆ ಸಿಟ್ಟು ಅಟ್ಟ ಬರ್ತೈತ್ರಿ. ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆಕೆಗೆ. ಯಾಕೆಂದ್ರೆ ಆಕೆಯಿಂದ ಈ ಮಟ್ಟಿಗೆ ಇದ್ದೀನಿ. ಇನ್ನೊಂದು ತಿಂಗಳಿಗೆ 40,000 ಸಾವಿರ ನಾನು ಅಮೌಂಟ್ನ ಹೇಳ್ತೀನಿ. ಆಸಮ್. ಸೊ ಫಾರ್ ಎನಿ ಇಂಡಿಯನ್ ಹೌಸ್ ವೈಫ್, ಯಾವುದೇ ಒಬ್ಬ ನಮ್ಮ ದೇಶದ ಗೃಹಿಣಿಗೆ
ತಿಂಗಳಿಗೆ ಆರಾಮಾಗಿ ಮನೇಲಿ ಕುತ್ಕೊಂಡು ಎಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಮಕ್ಕಳನ್ನ ನೋಡಿಕೊಂಡು 40,000-50,000 ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂದರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಯಾವುದೇ ಒಬ್ಬ ವ್ಯಕ್ತಿ ಹೊರಗಡೆ ಹೋಗಿ ಕೆಲಸ ಮಾಡಿ ತಿಂಗಳಿಗೆ 2 ಲಕ್ಷ ಗಳಿಸೋದು ಒಂದೇ, ಇವರು ಮನೇನ ನೋಡಿಕೊಂಡು ಇದನ್ನ ಮಾಡೋದು ಒಂದೇ. ಓಕೆ, ಅದೆಲ್ಲ ಇವ್ರ ಪ್ರೀತಿನೇ ಅನ್ನೋದ್ರಿ. ಹೌದು, ಇವ್ರು ಕೊಟ್ಟ ಭಿಕ್ಷೆ ಅನ್ಬೇಕ್ರಿ ಆಬ್ವಿಯಸ್ಲಿ. ಯಾಕಂದ್ರೆ ಅವ್ರು ಇಲ್ಲ ಅಂದಿದ್ರೆ ಇಟ್ ವುಡ್ ನೆವರ್ ಬೀನ್ ಪಾಸಿಬಲ್. ಸೊ ಫಸ್ಟ್ ಆಫ್ ಆಲ್ ಇವಾಗ ಮಾಲಾಶ್ರೀ ಅವ್ರು ಹೇಳಿರೋ ಪ್ರಕಾರ ಸಾಕಷ್ಟು ಜನ ಹುಡುಗಿರು ಅನ್ಕೊಂಡಿರ್ತಾರೆ ಅಥವಾ ಹುಡುಗರು ಅನ್ಕೋತಾರೆ, ಯಾರು ನೋಡಕ್ ಬಹಳ ಚಂದ ಇರ್ತಾರ ಅವರೇ ಪಾಪ್ಯುಲರ್ ಆಗ್ತಾರೆ, ಯಾರು ಬಟ್ಟೆ ಬಿಚ್ಕೊಂಡಿರ್ತಾರ ಅವರೇ ಪಾಪ್ಯುಲರ್ ಆಗ್ತಾರೆ. ನೋ, ದಟ್ ಇಸ್ ನಾಟ್ ಟ್ರೂ. ಅಂತವ್ರು ಎಷ್ಟೋ ಜನ ಇದಾರೆ ಇಂಟರ್ನೆಟ್ ಮೇಲೆ. ಓಕೆ, ಎಲ್ಲರೂ ಪಾಪ್ಯುಲರ್ ಆಗಲ್ಲ. ಜನ ಟೈಮ್ ಪಾಸ್ ಅನ್ನೋದನ್ನ ಟೈಮ್ ಪಾಸ್ ಆಗಿ ಮಾತ್ರ ಬಳಸ್ತಾರೆ. ಆದ್ರೆ ಒಳ್ಳೆ ಕಂಟೆಂಟ್ ಅದರಿಂದ 4 ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ಇವ್ರನ್ನ ಇವತ್ತಿನ ಡೇಟಲ್ಲಿ ಬರೀ ಯಂಗ್ಸ್ಟರ್ಸ್ ಅಲ್ಲ, ಯಂಗ್ಸ್ಟರ್ಸ್, ಆಂಟೀಸ್, ಅಂಕಲ್ಸ್ ಎಲ್ಲ ದೊಡ್ಡವರು ಸಹ, ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಎಲ್ಲರೂ ಇವ್ರ ವಿಡಿಯೋಸ್ನ ನೋಡ್ತಾರೆ. ಓಕೆ, ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಸ್ಟಾರ್ಟ್ ಮಾಡಿದ್ರಿ? ಅದರಿಂದನೇ ನನಗೆ ಅಮೌಂಟ್ ಬರತ್ತೆ. ಹೌದಲ್ರಿ? ಓಕೆ, ಒಂದು ಯೂಟ್ಯೂಬ್ ಮಾನಿಟೈಸೇಷನ್ ಇಂದ ಅಮೌಂಟ್ ಬರ್ತದೆ, ಇನ್ನೊಂದು ಪ್ರಮೋಷನ್ ಆಡ್ಸ್. ಸೊ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆಗಿರೋದು ಇನ್ನೊಂದು ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಆಗುತ್ತೆ. ಎನಿ ಅದರ್ ಸೋರ್ಸಸ್? ನಾನು ಮಂತ್ಲಿ ಹೇಳಿದರೆ 30,000-50,000 ನಾನು ಯೂಟ್ಯೂಬ್ ಇಂದ ಇನ್ಕಮ್ ಮಾಡತ್ತೇನೆ. ಅಂದ್ರೆ ಇದು ಫಸ್ಟ್ ಟೈಮ್ ಹೇಳತ್ತಿದ್ರು ನಾನು ಇನ್ಕಮ್ ಮಾಡತ್ತಿದ್ದು. ಮಿನಿಮಮ್ ಇಲ್ಲಾಂದ್ರೆ 1 ವರ್ಷ ಆಯ್ತ್ರಿ ನಾನು ಇನ್ಕಮ್ ತಗೊಳಕತ್ತಿದ್ದು ಯೂಟ್ಯೂಬ್ ಇಂದ. ಆಮೇಲೆ ಇದ್ರೊಳಗ ಇನ್ಸ್ಟಾಗ್ರಾಮ್ ಇಂದ ಯಾವರೆ ಪ್ರಮೋಷನ್ ಒಳ್ಳೆ ಬಂದ್ರೆ ಹಿಡಿತಿರ್ತೀನಿ. ಅವಾಗೆಲ್ಲ ಬೆಟ್ಟಿಂಗ್ದು ಅದು ಇದು ಏನೋ ನಡೀತಿದ್ದು. ಬಟ್ ಅದು ಕೆಟ್ಟದ್ದು ಅನ್ನೋದು ನಮಗ ಈ ಹೀರೋಗಳೆಲ್ಲ ಮಾಡತ್ತಾರಂತ ನೀವು ಮಾಡ್ರಿ ನಮಗ ಮಾಡ್ತಿದ್ರು. ಬಟ್ ಇವತ್ತೊಂದು ನಾ ಅದ್ರದ್ದು ಇದು ಕೊಡ್ತೀನಿ ನಿಮಗ. ನಾವೇನ್ ಮಾಡ್ತಿದ್ದೇವ್ರಿ, ಈ ವ್ಯಕ್ತಿ ಒಬ್ಬ ಬೆಟ್ಟಿಂಗ್ದು ಮಾಡ್ಸಾಕತ್ತಾನ್ರಿ ಪ್ರಮೋಷನ್. ಈ ಮಗನಿಂದ ರೊಕ್ಕ ತಗೊಳುದ್ರಿ 15 ಗ್ರಾಮಿಗೆ 50 ಹೇಳ್ತಿದ್ವಿ, ಅವ 20ಕ್ಕೆ ಬರ್ತಿದ್ದ. ಅದು ತಗೊಂಡು ಈ ವ್ಯಕ್ತಿ ಇದು ನಿಜಾನ ಹಾಕತ್ತ. ನನ್ಗೆ ಪ್ರತಿಯೊಬ್ರು ಕಮೆಂಟ್, ನಾನ್ 3 ದಿನ ರೀ ಕಮೆಂಟ್ ಬಾಕ್ಸ್ ಡೈಲಿ ನೋಡ್ತಿದ್ದೆ ರೀ. ಈ ವ್ಯಕ್ತಿ ನನಗ್ ಕೇಳವ, ಅಕ್ಕ ಇದು ನಿಜಾನ, ಸೂಡ್ರಲ್ಲೇ ಇದು ಆಡಕ್ ಹೋಗ್ಬೇಡಿ, ಇದು ನಿಜವಾಗ್ಲೂ ನಾನು ಇದು ಮಾಡಿದದಕ್ಕೆ ಎಷ್ಟೋ ಮಂದಿ ಕಮೆಂಟ್ ಕೂಡ ಹಾಕ್ತಾರ ನೋಡ್ರಿ ನೀವು. ಆಮೇಲೆ ಹೆಣ್ಮಕ್ಳು ಅಕ್ಕ ಇದು ನಿಜಾನ, ಇದು ಸುಳ್ಳ, ಇದು ಒಟ್ಟ ಆಡಕ್ ಹೋಗ್ಬೇಡ್ರಿ, ಇದೆಲ್ಲ ಫೇಕ್ ಇರುತ್ತ, ನಮ್ಗೆ ಅಮೌಂಟ್ ಕೊಡ್ತಾರ ನಾವ್ ಮಾಡ್ತೀವಿ. ಈ ವ್ಯಕ್ತಿ ಅಂದ್ರೆ ಒಂದ್ 10 ಜನ ನಾವ್ 10,000 ತಗೊಳಲಕ್ರಿ. ನಾವು ಅಷ್ಟು ಇನ್ಸ್ಟಾಗ್ರಾಮ್ದವ್ರು ಕೆಲವೊಬ್ರು ಟ್ರೋಲು ಕೂಡ ಮಾಡಿದಾರ, ಒಳ್ಳೇದು. ಕೆಲವೊಬ್ರು ಹಿಂಗ್ ದುಡ್ಡಿನ ಆಸೆಕ್ಕೂ ಮಾಡ್ಯಾರ. ಬಟ್ ನಮ್ಮ ಆತ್ಮಸಾಕ್ಷಿ ಗೊತ್ತೈತ್ರಿ ನಾವ್ ಹೆಂಗ್ ಅದೀವಿ ಅನ್ನೋದು. ಇನ್ 10 ಜನನು ಒಂದ್ 10,000 ತಗೊಂಡಿವ್ ಅಂದ್ರ 1 ಲಕ್ಷ ಆ ಮಗ ಲಾಸ್ ಅಂತನ್ರಿ. ಆ ಮಗನಿಗೆ ಇನ್ನೊಮ್ಮೆ ಏನಾಗತ್ರಿ, ತಲೆ ಬರಂಗಿಲ್ಲ, ಅವನ್ ಇದು ಆಟ ಆಡಸ್ಬಾರ್ದು. ಯಾಕಂದ್ರ 1 ಲಕ್ಷ ಲಾಸ್ ಆಗಿರ್ತಾರ. ಯಾರೋ ಕಮೆಂಟ್ ಹಾಕ್ಲಾರೆ ಮಾಡೋದಂದ್ರೆ ಹೋಯ್ತು. ಕಮೆಂಟ್ ಹಾಕಿ ಮಾಡಿದವ್ರಿಗೆ ಮಾತ್ರ ನಾವು ಹೇಳಿದ್ದು ತಪ್ಪಪ್ಪ, ಇದು ಆಡಕ್ ಹೋಗ್ಬೇಡ. ಓಕೆ, ಇವತ್ತು ಇವರಿಂದ ನಾನು ಇನ್ನೊಂದು ಪಾಠ ಕಲಿತೆ. ಯಾವ್ದಾದ್ರು ಮೋಸದ ವ್ಯಾಪಾರ ಅಂತ ಬಂದ್ರೆ ಡೆಫಿನೆಟ್ಲಿ ನಾವು ಕೂಡ ಅದನ್ನ ಎಂಟರ್ಟೈನ್ ಮಾಡಲ್ಲ, ಅಂತವ್ರಿಗೆ ನಾವು ಸರ್ವಿಸ್ ಕೂಡ ಕೊಡಲ್ಲ. ಲರ್ನರ್ ಝೋನ್ಸ್ ನಮ್ಮ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ನಾವು ಎಜುಕೇಶನ್ ಕಂಟೆಂಟ್ ಜಾಸ್ತಿ ಫೋಕಸ್ ಮಾಡ್ತೀವಿ. ಆಮೇಲೆ ಸರಿಯಾದ ದಾರಿ ಹಿಡ್ಕೊಂಡು ಹೋಗೋದು ತುಂಬಾನೇ ಇಂಪಾರ್ಟೆಂಟ್. ಸಚಿನ್ ತೆಂಡೂಲ್ಕರ್ನು ಕೂಡ ಕ್ರಿಕೆಟ್ ಆಡ್ತಾರೆ, ರಿಕಿ ಪಾಂಟಿಂಗ್ ಕೂಡ ಕ್ರಿಕೆಟ್ ಆಡ್ತಾರೆ. ಕ್ರಿಕೆಟ್ ದಿಗ್ಗಜರು ಸಾಕಷ್ಟು ಇದ್ದಾರೆ, ಆದ್ರೆ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೆಯೋದು ಸಚಿನ್ ತೆಂಡೂಲ್ಕರ್ ಮಾತ್ರ. ಯಾಕಂದ್ರೆ ಅವರಲ್ಲಿ ಅಂತ ಕ್ವಾಲಿಟೀಸ್ ಇತ್ತು. ಸೊ ಮಾಲಾಶ್ರೀ ಅವರೇ, ನಿಮ್ಮ ಈ ಮಾನವೀಯತೆಗೆ ದೊಡ್ಡ ನಮಸ್ಕಾರ. ಇವಾಗ ನನ್ನ ಮುಂದಿನ ಪ್ರಶ್ನೆ, ಯಂಗ್ಸ್ಟರ್ಸ್ಗೆ ನೀವೇನಾದ್ರೂ ಕಿವಿ ಮಾತು ಹೇಳ್ಬೇಕು ಅಂತಂದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನಿಲ್ರಿ, ನಾನು ಹೇಳೋದೇನಂದ್ರ ಚಂದ ಸಾಲಿ ಕಲೀರಿ, ಮುಂದ್ ಲೈಫ್ ಭಾಳ ಇರುತ್ತೆ. ಈ ಹುಡುಗಿಯರ ಚಕ್ಕರ್ ಒಳಗ್ ಭಾಳ ಜನ ಲೈಫ್ ನ ಹಾಳು ಮಾಡ್ಕೊಂಡಾರ. ಆ ತರ ಏನು ಮಾಡಕ್ ಹೋಗ್ಬೇಡ್ರಿ. ನೀವು ಸಾಲಿ ಹುಡುಗಿಯರಾಗಿರ್ಬೋದು ಹುಡುಗರಾಗಿರ್ಬೋದು, ಚಂದ ಸಾಲಿ ಕಲ್ತು ನಿಮ್ ಕಾಲ್ ಮೇಲೆ ನೀವೇ ನಿಂತ್ರಂದ್ರ ಎಂತ ಹುಡುಗಿ ಬೇಕು ಅಂತ ಕಾಲ್ ಬಿಡ್ಕೋತ ತಾನ ಬರ್ತಾನ. ಹುಡುಗರು ಇದ್ರಂದ್ರೆ ಎಂತಕ್ ಬೇಕು ಅಂತವ್ ಬೇಕು ಅಂತವ್ ಕಾಲ್ ಬಿಡ್ಕೋತ ಬರ್ತಾನ. ನಾ ಇದೊಂದೇ ಹೇಳದ್ರಿ, ನಿಮ್ಮ ತಾಯಿ ತಂದಿ ದೇವ್ರು ನಿಮಗ್ ಕೊಟ್ಟಾನ ಅಂದ್ರ ಅದು ಎಷ್ಟು ಕೋಟಿ ನೀವು ಗಳಿಸಿ ಒಯ್ದು ದಾನ ಮಾಡಿದ್ರು ಸಿಗಂಗಿಲ್ರಿ. ನೀವು ಈಗ ಸದ್ ಕೆಲವೊಬ್ರು ಅದಾರ್ರಿ, ತಾಯಿ ತಂದಿನ ಉಪವಾಸ ಕೆಡೋದು, ಅವ್ರ ಬರ್ತಡೇ ಬಂದ್ರೆ ಹಣ್ಣ ಬುಕ್ಕ ನೋಟ್ಬುಕ್ಕ ಹಚ್ಕೊತ್ ತಿರುಗಾಡೋದು. ನಾ ಅಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ಫಸ್ಟ್ ನಿಮ್ಮ ತಂದೆ ತಾಯಿ ನೋಡೋದು ಕಲೀರಿ, ಮಂದಿಗೆ ದಾನ ಮಾಡೋದಲ್ಲ. ಕಾಶಿ ರಾಮೇಶ್ವರಕ್ಕೆ ಹೋಗಿ ನೀವು ದರ್ಶನ ಮಾಡೋದು ಅದು ಎಂದು ಫಲ ಸಿಗಂಗಿಲ್ಲ. ಮೊದಲ ಕಾಶಿ ರಾಮೇಶ್ವರ ಏನ್ ಹೇಳ, ನಿಮ್ಮ ತಾಯಿ ತಂದಿ ಕಾಲ್ನಾಗ ಅದೀನಂತ. ಅಂತ ದೇವ್ರ ನಮ್ ಪ್ರತಿಯೊಬ್ಬರ ತಾಯಿ ತಂದಿ ಕಾಲ್ನಾಗ ಅದನಂದ್ರ ಅವ್ರಿಗೆ ಏನ್ ಕೊಟ್ರು ಸಿಗಂಗಿಲ್ಲ. ಬಟ್ ಇವತ್ ನಾವ್ ಕಳ್ಕೊಂಡಿವಿ, ಅದ್ರ ಬ್ಯಾಂಗ್ ದುಃಖ ನಮಗ್ ಗೊತ್ತದರಿ.
ಬಟ್ ನಾವಂತೂ ಇದ್ದವ್ರ ತಾಯಿ ತಂದಿಗೆ ಚಂದಾಗಿ ನೋಡ್ಕೋರಿ, ಅದಕ್ಕೆ ಎಷ್ಟು ಕೋಟಿ ಕೊಟ್ಟರು ಭೀ ರಿಟರ್ನ್ ಸಿಗಂಗಿಲ್ಲ. ಆಮೇಲೆ ನೀವು ಒಂದು ಲೆವೆಲಿಗೆ ಬರ್ಬೇಕಪ್ಪ ಅಂತಂದ್ರೆ ಮೊದಲು ಮೈಂಡ್ ಚಂದಾಗಿ ಇಟ್ಕೊಂಡು ನೀವು ಸಾಲಿ ಕಲೀರಿ, ಮುಂದೆ ಬರ್ರಿ, ಇದು ಒಂದೇ ಕೇಳ್ಕೊಳ್ಳಪ್ಪ, ಹುಡುಗರಾಗಿರ್ಲಿ ಹುಡುಗಿಯರಾಗಿರ್ಲಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪಾಡ್ಕಾಸ್ಟ್ ಮೂಲಕ, ಈ ಒಂದು ಲರ್ನರ್ಸ್ ಸಾಧಕರ ವೇದಿಕೆ ಮೂಲಕ ಒಂದು ಒಳ್ಳೆ ಮೆಸೇಜ್ ನಮ್ಮ ಯಂಗ್ಸ್ಟರ್ಸ್ ಕೊಟ್ಟಿದ್ದಾರೆ. ನಮ್ಮ ವೀಕ್ಷಕರ ಗುಂಪಲ್ಲಿ ಸಣ್ಣ ಯಂಗ್ಸ್ಟರ್ಸ್ ಇದ್ದಾರೆ, ಹೌಸ್ ವೈಫ್ಸ್ ಇದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು ಅನ್ನೋದು ಇವರ ಈ ಒಂದು ಜೀವನ ಶೈಲಿಯಿಂದ ಮತ್ತು ಇವರ ಈ ಒಂದು ಪ್ರಗತಿಯ ಹಾದಿಯಿಂದ ಗೊತ್ತಾಗುತ್ತೆ. ಎರಡನೇ ಪಾಯಿಂಟ್, ಏನೇ ಮಾಡಿದ್ರು ಎಥಿಕಲ್ ಆಗಿ ಮಾಡಿ, ಅದರಿಂದ 4 ಜನಕ್ಕೆ ಒಳ್ಳೇದಾಗೋ ಹಾಗಿದ್ರೆ ಮಾತ್ರ ಮಾಡಿ, ಕೆಟ್ಟದಾಗಂಗಿದ್ರೆ ದಯವಿಟ್ಟು ಅದನ್ನ ತಡೀರಿ. ಮೂರನೇದು, ದುಡ್ಡು ಅನ್ನೋದು ಬೈ ಪ್ರಾಡಕ್ಟ್. ನಿಮ್ಗೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನ ನೀವು ಮಾಡೋದಕ್ಕೆ ಶುರು ಮಾಡಿದ್ರೆ, ಅದಕ್ಕೆ ಇಂಟರ್ನೆಟ್ ಹೆಂಗೆ ಬಳಸ್ಕೋಬೇಕು ಅಂತ ತಿಳ್ಕೊಂಡ್ರೆ ಸಾಕು, ನಿಮ್ಮನ್ನ ಹುಡ್ಕಾಡ್ಕೊಂಡು ಬರ್ತಾರೆ. ಇವತ್ತು ನಾನು ಹುಡ್ಕಾಡ್ಕೊಂಡು ಬಂದಿದ್ದೀನಿ ಅವ್ರಿಗೆ, ಅದೇ ಥರ ನಿಮಗೂ ಕೂಡ ಹುಡ್ಕಾಡ್ಕೊಂಡು ಬರ್ತಾರೆ. ದಿಸ್ ಇಸ್ ಫಾರ್ ಶೋರ್. ಯಾಕಂದ್ರೆ ಇಂಟರ್ನೆಟ್ ಎಷ್ಟು ಫಾಸ್ಟ್ ಆಗಿದೆ ಅಂದ್ರೆ, ನೀವು ಯಾವ ಟೈಮಲ್ಲಿ ಎಲ್ಲಿವರೆಗೂ ರೀಚ್ ಆಗ್ತೀರಾ, ನಿಮ್ಮನ್ನ ಯಾರು ನೋಡ್ತಿರ್ತಾರೆ ಅನ್ನೋದು ಕೂಡ ನೀವು ಊಹೆ ಮಾಡೋಕ್ಕೂ ಆಗಲ್ಲ. ಓಕೆ, ಐ ಹ್ಯಾವ್ ಆಲ್ಸೋ ಎಕ್ಸ್ಪೀರಿಯನ್ಸ್ ದಿಸ್ ಪರ್ಸನಲಿ. ನಾನು ಮೋಟಿವೇಶನ್ ಸ್ಪೀಕರ್ ಆಗ್ಬೇಕು ಅನ್ಕೊಂಡಿದ್ದೆ, ಬಟ್ ಅದ್ರ ಕಡೆ ಕೆಲಸನೇ ಮಾಡಿರಲಿಲ್ಲ. ನನ್ನ ಪಡೆಗೆ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ, ನನಗೆ ಅದಕ್ಕೆ ಸಂಬಂಧಪಟ್ಟಂತ ಇನ್ವಿಟೇಷನ್ ಬರೋದಕ್ಕೆ ಶುರು ಆಯಿತು. ಸೊ ಈ ಕೆಲಸ ಶುರು ಮಾಡಿರೋದ್ರಿಂದ ನನ್ನ ಲೈಫೇ ಬದಲಾಗಿದೆ. ಅಂಥದ್ದೇ ಒಬ್ಬ ಸಾಧಕರನ್ನ ನಿಮ್ಮ ಮುಂದೆ ಇವತ್ತು ತಗೊಂಡು ಬಂದಿದ್ದೆ. ಸೊ ಅವರ ಈ ಸಾಮಾಜಿಕ ಕಳಕಳಿ ಮತ್ತು ನಿಮಗೆ ಈ ಒಂದು ಇಂಟರ್ವ್ಯೂಯಿಂದ ಇನ್ಸ್ಪಿರೇಷನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ಥ್ಯಾಂಕ್ ಯು ಸೋ ಮಚ್. ಇಂಥದ್ದೇ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಆನ್ಲೈನ್ನ ಬಳಸ್ಕೊಂಡು ನಿಮ್ಮ ಆರ್ಥಿಕ ಸ್ವಾತಂತ್ರ್ಯನ ಕಂಡುಕೊಳ್ಳೋದು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಮತ್ತೆ ಇಂಥದ್ದೇ ಸಾಕಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದು. ಥ್ಯಾಂಕ್ ಯು ಸೋ ಮಚ್.